ಒಂದು ದಿನ ಪ್ರಶಾಂತ್ ರವಿ ಇಬ್ರು ನಡ್ಕೊಂಡು ಹೋಗ್ತಿದ್ರು. ಇಷ್ಟರಲ್ಲಿ ದೂರದಿಂದ ಅವನ ಯಾರೋ ಕರೆದ ಹಾಗೆ ಕೇಳಿಸುತ್ತೆ. ಅವರು ಆ ಕಡೆ ಈ ಕಡೆ ನೋಡ್ತಾ ಇದ್ರು. ಅಲ್ಲಿ ಎಮ್ಮೆ ಕಾಣಿಸುತ್ತೆ. ನಿಮ್ಮನ್ನ ಕರಿತಿರೋದು ನಾನೇ, ಪ್ರಶಾಂತ್ ರವಿ, ಇಬ್ರು ಇಲ್ಲಿಗೆ ಬನ್ನಿ, ನಾನೇ ನಿಮ್ಮನ್ನ ಕರಿತಿದ್ದೀನಿ, ಬೇಗ ಬನ್ನಿ ಅಂತ ಅನ್ನುತ್ತೆ. ಎಮ್ಮೆ ಮಾತಾಡೋದು ನೋಡಿ ಅವರಿಬ್ರು ತುಂಬ ಆಶ್ಚರ್ಯ ಪಡ್ತಾರೆ. ಅವರು ಅದರ ಹತ್ರಕ್ಕೆ ಹೋಗಿ, ನಿನ್ನ ನೋಡಿದ್ರೆ ತುಂಬ ಆಶ್ಚರ್ಯವಾಗಿದೆ, ನೀನು ಹೇಗೆ ಮಾತಾಡ್ತಿದ್ಯೋ ನಮ್ಗೆ ಅರ್ಥ ಆಗ್ತಿಲ್ಲ. ನಾನು ವರಗಳು ಹೊಂದಿರೋ ಮಾಯಾ ಎಮ್ಮೆ, ಅದಕ್ಕೆ ಮಾತಾಡ್ತಿದ್ದೀನಿ. ಹೌದಾ, ಅದು ಸರಿ, ಆದರೆ ಇಷ್ಟಕ್ಕೂ ನಮ್ಮನ್ನ ಯಾಕೆ ಕರೆದೆ? ನಿಮಗೆ ಸಹಾಯ ಮಾಡಬೇಕು ಅಂತ ಕರೆದೆ. ಯಾಕೆ ಬೇಡವಾ? ಕರೆದು ಸಹಾಯ ಮಾಡ್ತೀನಿ ಅಂದರೆ ಯಾರು ಬೇಡ ಅಂತಾರೆ? ತಪ್ಪದೇ ಸಹಾಯ ಮಾಡ್ತೀನಿ ನಿಮಗೆ ಮಿತ್ರರೇ. ಅದು ಸರಿ, ಆಗ್ಲಿಂದ ನಮಗೆ ಇಲ್ಲಿ ನೀರಿನ ಶಬ್ದ ಕೇಳಿಸ್ತಿದೆ, ಆದರೆ ಇಲ್ಲಿ ನೀರಿಲ್ಲ. ಅಯ್ಯೋ ಮಿತ್ರರೇ, ನಾನು ಮಾಡಬೇಕಿರೋ ಸಹಾಯದ ಬಗ್ಗೆ ಹೇಳಬೇಕು ಅನ್ಕೊಳ್ತಿದ್ದೀನಿ. ಇಷ್ಟರಲ್ಲಿ ನೀವೇ ಕೇಳಿದ್ರಿ. ನೀವಿಬ್ರೂ ನನ್ನ ಒಳಗಡೆಗೆ ಹೋಗಿ, ಒಳಗಡೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಅದರಲ್ಲಿ ತುಂಬ ಚಿನ್ನದ ನಾಣ್ಯಗಳು ಇದ್ದಾವೆ. ನಿಮಗೆ ಬೇಕಾದಷ್ಟು ತಗೊಂಡು ಹೊರಗಡೆ ಬನ್ನಿ. ಅದಕ್ಕೆ ಅವರು ತುಂಬ ಆಶ್ಚರ್ಯವಾಗಿ ವೇಗವಾಗಿ, ಅದು ಸರಿ, ಆದರೆ ನಾವು ನಿಮ್ಮೊಳಗೆ ಹೇಗೆ ಹೋಗಬೇಕು? ಆಗ ತಕ್ಷಣ ಎಮ್ಮೆ ಮೇಲೆ ಬಾಗಿಲು, ಒಳಗಡೆ ಹೋಗೋಕೆ ಮೆಟ್ಲು ಪ್ರತ್ಯಕ್ಷವಾಗುತ್ತೆ. ತಕ್ಷಣ ಅವರು ಮೆಟ್ಲು ಹತ್ತಿ ಒಳಗಡೆಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಇಬ್ರು ಅದರಲ್ಲಿ ಧುಮುಕಿ ಹಾಗೆ ಈಜುತ್ತಾ ಇರ್ತಾರೆ. ಇಷ್ಟರಲ್ಲಿ ರವಿ ಕಾಲಿಗೆ ಏನೋ ತಗಲುತ್ತೆ. ತಕ್ಷಣ ಆತನು ಏನು ಅಂತ ಅದನ್ನ ನೋಡ್ತಾನೆ. ಆತನಿಗೆ ಚಿನ್ನದ ನಾಣ್ಯಗಳು ಕಾಣಿಸುತ್ತೆ. ತಕ್ಷಣ ಅದನ್ನ ತಗೊಂಡು, ಮಿತ್ರ, ಚಿನ್ನದ ನಾಣ್ಯಗಳು ತಗೋ, ಇದರ ತುಂಬ ಚಿನ್ನದ ನಾಣ್ಯಗಳು ಇದ್ದಾವೆ ಅಂತ ಗಬಗಬ ಅಂತ ಎತ್ಕೊಳ್ತಾರೆ. ಆ ನಂತರ ಇಬ್ರು ಎಮ್ಮೆಯೊಂದಿಗೆ, ಮಿತ್ರ, ಒಂದು ಬಾರಿ ನೀನು ಬಾಗಿಲು ತೆಗೆದೆ ಅಂದರೆ ನಾನು ಹೊರಗಡೆಗೆ ಬರ್ತೀನಿ ಅಂತ ಕೇಳ್ತಾರೆ. ಆ ಎಮ್ಮೆ ಏನೂ ಸಮಾಧಾನ ಕೊಡಲಿಲ್ಲ. ಓ ಎಮ್ಮೆ ಮಿತ್ರ, ಕೇಳಿಸ್ತಿದ್ಯಾ ನಿನಗೆ? ನಾವು ಹೊರಗಡೆ ಬರಬೇಕು ಅನ್ಕೊಳ್ತಿದ್ದೀವಿ, ಬಾಗಿಲು ತೆಗೆದ್ರೆ ನಾವು ಹೊರಗಡೆ ಬರ್ತೀವಿ ಅಂತ ಜೋರಾಗಿ ಕೂಗಾಡ್ತಾರೆ. ಆದ್ರೂ ಎಂಥ ಸಮಾಧಾನನೂ ಇರಲ್ಲ. ಅವರು ಗಾಬರಿಯಾಗಿ, ಏನು ಮಿತ್ರ, ಈ ಎಮ್ಮೆ ನನ್ನ ಮಾತುಗಳು ಏನು ಹಿಡಿಸ್ಕೊಳ್ತಿಲ್ಲ, ನನಗೆ ಎಲ್ಲ ಅಯೋಮಯವಾಗಿದೆ ಅಂತ ಇನ್ನಷ್ಟು ಕೇಕೆಗಳು ಹಾಕ್ತಾರೆ. ಹೊರಗಡೆ ಆ ಎಮ್ಮೆ ಕೂಗಾಟ ಕೇಳಿ, ನೀವು ಇನ್ನ ಅಲ್ಲೇ ಇರಬೇಕು, ನನ್ನ ಬಂದಿಯಲ್ಲಿ. ಒಳಗಡೆ ಇರೋವ್ರು ಆ ಮಾತುಗಳು ಕೇಳಿ, ಆದರೆ ಯಾಕೆ ನಮ್ಮನ್ನು ಬಂಧಿಸಿದ್ರೆ ನಿನಗೇನು ಬರುತ್ತೆ ಅಂತ ಕೇಳ್ತಾರೆ. ಆ ಎಮ್ಮೆ ಯಾವ ಸಮಾಧಾನನೂ ಹೇಳದೆ ಇರೋದಕ್ಕೆ, ಅರೆ ಎಮ್ಮೆ ತುಂಬ ಮೋಸ ಮಾಡ್ತೋ ಅನ್ಕೊಳುತ್ತಾ ನೋವು ಪಡುತ್ತಾ ಅಲ್ಲೇ ಇದ್ದೋಗ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮರುದಿನ ಬೆಳಿಗ್ಗೆ ಆ ಬಾಗಿಲುಗಳು ತೆರೆದವು. ಮಿತ್ರ, ಬಾಗಿಲು ತೆರೀತು, ನಡಿ ಅಂತ ಹೋಗ್ತಾ ಇದ್ದಾಗ ಅಲ್ಲಿಗೆ ಒಂದು ವ್ಯಕ್ತಿ ಬರ್ತಾನೆ. ತಕ್ಷಣ ಬಾಗಿಲುಗಳು ಮುಚ್ಕೊಳ್ಳುತ್ತೆ. ಆಗ ಆ ವ್ಯಕ್ತಿ, ಏನು ಮಿತ್ರರೇ, ಚಿನ್ನದ ನಾಣ್ಯಗಳು ಸಿಕ್ತಾ? ನಾನು ಹೇಳಿದ ನಿಜಾನೇ ಅಲ್ವಾ?
ನಿಜನೇ, ಆದ್ರೆ ನೀನೂ ಅದರ ಮಾತುಗಳು ಕೇಳಿ ಇಲ್ಲಿಗೆ ಬಂದ್ಯಾ? ಮೋಸ ಮಾಡೋಕೆ ಇದೆಲ್ಲ ಮಾಡ್ತಿರೋದು. ಈಗ ಬಾಗಿಲುಗಳು ಸಹ ತೆಗಿಯಲ್ಲ ಅಂತ ಹೇಳ್ತಾನೆ. ಆತನು ತುಂಬ ಗಾಬರಿಯಾಗಿ, ಓ ಎಮ್ಮೆ, ಬಾಗಿಲ್ ತೆಗಿ, ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಜೋರಾಗಿ ಕೂಗ್ತಾನೆ. ಆ ಎಮ್ಮೆ ಏನು ಹಿಡ್ಸ್ಕೊಳ್ಳಲ್ಲ. ಹಾಗೆ ದಿನಗಳು ಕಳೆದವು. ಪ್ರತಿಯೊಂದು ದಿನ ಯಾರೋ ಒಬ್ರು ಬರುತ್ತಾ ಅಲ್ಲೇ ಒಳಗೆ ಇದ್ದೋಗ್ತಾರೆ. ಹಾಗಿದ್ದಾಗ ಒಂದು ದಿನ ಆ ವಿಷಯ ಎಲ್ಲ ಗಮನಿಸ್ತಿದ್ದ ಒಂದು ಸ್ವಾಮೀಜಿ ಆ ಎಮ್ಮೆ ಹತ್ರಕ್ಕೆ ಬಂದು, ಹೇ ಮಾಯಾ ಎಮ್ಮೆ, ಮನುಷ್ಯರೆಲ್ಲರನ್ನೂ ನಿನ್ನೊಳಗೆ ಯಾಕೆ ಕಳಿಸ್ತಿದ್ಯಾ? ನಿಜ ಹೇಳು, ಇಲ್ಲಾಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನ್ ಹೇಳಲ್ಲ ಅಂದ್ರೆ ಹೇಳಲ್ಲ, ಅಸಲಿಗೆ ನಾನ್ ಯಾಕೆ ಹೇಳಬೇಕು ಅಂತ ಹಠ ಮಾಡುತ್ತೆ. ಅದಕ್ಕೆ ಸ್ವಾಮೀಜಿಗೆ ತುಂಬ ಕೋಪ ಬಂದು, ಹೇಳಲ್ವಾ ಅಂತ ಆತನ ಕೈಯಲ್ಲಿರೋ ಕಮಂಡಲದ ನೀರನ್ನು ಎಮ್ಮೆ ಮೇಲೆ ಚೆಲ್ತಾನೆ. ತಕ್ಷಣ ಒಳಗಡೆ ಇರೋವ್ರು ಎಲ್ಲ ಹೊರಗಡೆ ಬರ್ತಾರೆ. ನೋಡ್ತಾ ಇದ್ದ ಹಾಗೆ ಆ ಎಮ್ಮೆ ಒಂದು ದೇವತೆಯಾಗಿ ಬದಲಾಗುತ್ತೆ. ಆಗ ಸ್ವಾಮೀಜಿ ಆಶ್ಚರ್ಯ ಪಡ್ತಾ ಇದ್ದಾಗ ಆಕೆ ಆತನೊಂದಿಗೆ, ಸ್ವಾಮೀಜಿ, ನಿನ್ ಕೃಪೆಯಿಂದ ಈ ದಿನ ನನಗೆ ಶಾಪ ವಿಮುಕ್ತಿ ಕಲಗಿತು. ನಾನು ಭೂಮಿ ಮೇಲೆ ಬಂದು ಒಂದು ಋಷಿ ಶಾಪದಿಂದ ಹೀಗೆ ಬದಲಾಗೋದೆ. ನನ್ನ ಶಾಪ ತೀರ್ಬೇಕು ಅಂದ್ರೆ ನಾನು ಮನುಷ್ಯರನ್ನ ಬಂಧಿಸ್ಬೇಕು. ಅವ್ರ್ಯಾರಾದ್ರೂ ನನ್ನ ಕೋಪವಾಗಿ ದೂಷಿಸಿದ್ರೂ ಶಾಪ ವಿಮುಕ್ತಿ ಕಲಗುತ್ತೆ. ಅದ್ರೊಳಗಡೆ ಇರೋವ್ರು ಯಾರೂ ಹಾಗೆ ಮಾಡಲಿಲ್ಲ. ನೀವು ಮಹಾನ್ ಭಾವರು. ನಿಮ್ ಕೈಯಲ್ಲಿರೋ ನೀರು ನನ್ನ ತಾಕಿದ ತಕ್ಷಣನೇ ನನಗೆ ಶಾಪ ವಿಮುಕ್ತಿ ಕಲಗುತ್ತೆ ಅಂತ ಆತನಿಗೆ ಕೃತಜ್ಞತೆಗಳು ಹೇಳ್ಕೊಂಡ್ಲು. ಆ ನಂತರ ಆಕೆ ಅಲ್ಲಿರೋರ ಹತ್ರ, ನಿಮ್ಮನ್ನ ಬಂಧಿಸಿದ್ದಕ್ಕೆ ನನ್ನ ಕ್ಷಮಿಸಿ. ನೀವು ಕೋರಿದ ಹಾಗೆ ಚಿನ್ನದ ನಾಣ್ಯಗಳು ನಿಮಗೆ ಸ್ವಂತ ಆಗುತ್ತೆ ಅಂತ ಚಿನ್ನದ ನಾಣ್ಯಗಳನ್ನು ಪ್ರತ್ಯಕ್ಷ ಮಾಡಿ ಅಲ್ಲಿಂದ ಮಾಯವಾಗೋದ್ಲು. ಅದನ್ನ ನೋಡಿದ ಅವರೆಲ್ಲ ಸಂತೋಷ ಪಡುತ್ತಾ ಅದನ್ನ ತಗೊಂಡು ಅಲ್ಲಿಂದ ಹೊರಟೋದ್ರು. ಅಂತಃಪುರಂ ಎಂಬ ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಒಂದು ಮೀನುಗಾರ ಇದ್ದ. ಆತನ ಹೆಸರು ಶ್ಯಾಮ್ಲಾಲ್. ಪ್ರತಿದಿನ ಮೀನು ಹಿಡಿಯೋಕೆ ಹೋಗಿ ಮೀನು ಹಿಡಿದು ಅದನ್ನು ಮಾರಿ ಹಣ ಸಂಪಾದಿಸಿ ಕುಟುಂಬವನ್ನು ಪೋಷಿಸ್ತಾ ಇರ್ತಾನೆ. ಹಾಗಿದ್ದಾಗ ಒಂದು ದಿನ ಆತನು ಮೀನು ಹಿಡಿದು ಮಾರೋಕ್ಕೆ ಒಂದು ಗ್ರಾಮಕ್ಕೆ ಹೋಗ್ತಾನೆ. ಆ ಗ್ರಾಮದಲ್ಲಿ ಮೀನುಗಳನ್ನು ಯಾರೂ ತಗೊಂಡಿಲ್ಲ ಅಂತ ನಿರಾಶೆಯಿಂದ ಒಂದು ಕಡೆ ಕೂತ್ಕೊಂಡು, ಏನಪ್ಪ ಈ ಗ್ರಾಮದಲ್ಲಿ ಯಾರೂ ಮೀನು ಕೊಂಡ್ಕೊಳ್ತಿಲ್ಲ, ಮೀನೆಲ್ಲ ಸತ್ತು ಹೋಗಿ ವಾಸನೆ ಬರ್ತಿದೆ, ನನಗೆ ಈ ದಿನ ತೀವ್ರವಾದ ನಷ್ಟ ಅಂತ ನೋವು ಪಡ್ತಾ ಇರ್ತಾನೆ. ಆಗ್ಲೇ ಅಲ್ಲಿ ಇಬ್ರು ವ್ಯಕ್ತಿಗಳು ಮಾತಾಡ್ಕೊಳ್ತಾ ಇರ್ತಾರೆ. ಆ ವ್ಯಕ್ತಿಲಿ ಒಬ್ಬ ಮಾಂತ್ರಿಕ. ಆ ಮಾಂತ್ರಿಕ ಆ ವ್ಯಕ್ತಿಯೊಂದಿಗೆ, ನಾಳೆನೇ ತುಂಬು ಹುಣ್ಣಿಮೆ, ಈ ಅಡವಿ ಆಚೆ ಇರೋ ಹಾಳಾದ ಬಾವಿ ಒಳಗಡೆಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸರಸ್ಸು ಇದೆ. ಅದರಲ್ಲಿ ದೊಡ್ಡ ಚಿನ್ನದ ಮೀನುಗಳಿದ್ದಾವೆ. ಅದನ್ನು ನಾನು ಸ್ವಂತ ಮಾಡ್ಕೊಳ್ತೀನಿ. ಅದನ್ನು ನೀನು ತಂದು ಕೊಟ್ಟರೆ ನಿನಗೆ ಎಷ್ಟು ಹಣ ಆದರೂ ಕೊಡ್ತೀನಿ. ಗುರುಗಳೇ, ನೀವು ಹೇಳಿದ್ದು ಎಷ್ಟೋ ಕೆಲಸಗಳು ಮಾಡಿದೆ, ಆದರೆ ಈ ಕೆಲಸ ಮಾತ್ರ ನನ್ನಿಂದ ಆಗಲ್ಲ. ಯಾಕಾಗಲ್ಲ? ನೀವ ಮಾಯಾ ಮೀನಿನಿಂದ ಮಾಯೆಯನ್ನು ಪಡೆದು ಈ ಭೂಮಿನ ನಾಶ ಮಾಡಬೇಕು ಅಂದ್ಕೊಳ್ತಿದ್ದೀರಾ. ಅದರಿಂದ ನಿಮಗುಪಯೋಗ ಏನು? ನನಗೆ ಎದುರು ಹೇಳ್ತಿದ್ಯಾ ಅಲ್ವಾ? ನೀನೇನಾದರೂ ನನಗೆ ಸಹಾಯ ಮಾಡದಿದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ. ನೀವು ಸಾಯಿಸಿದ್ರೂ ಸರಿ, ನಾನು ಮಾತ್ರ ನಿಮ್ಮ ಕೆಲಸ ಮಾಡಲ್ಲ ಅಂತ ಕಠಿಣವಾಗಿ ಹೇಳ್ತಾನೆ ಆ ವ್ಯಕ್ತಿ. ಅದಕ್ಕೆ ಆ ಮಾಂತ್ರಿಕನಿಗೆ ಕೋಪ ಬಂದು ಅವನ ಮಾಯಾಶಕ್ತಿಯಿಂದ ಆತನ ಸಾಯಿಸ್ಬಿಡ್ತಾನೆ. ಅದನ್ನೆಲ್ಲ ನೋಡ್ತಿದ್ದ ಮೀನುಗಾರ ಭಯದಿಂದ, ಅಯ್ಯೋ, ಈ ಮಾಂತ್ರಿಕ ಏನೋ ಮಾಯೆ ಮಾಡಬೇಕು ಅಂದ್ಕೊಳ್ತಿದ್ದಾನೆ. ತಕ್ಷಣ ಆ ವಿಷಯನ ಚಿನ್ನದ ಮೀನಿಗೆ ಹೇಳ್ತೀನಿ, ಅವು ಖಂಡಿತವಾಗ್ಲೂ ಏನೋ ಒಂದು ಮಾಡುತ್ತವೆ ಅಂತ ಓಡುತ್ತಾ ಓಡುತ್ತಾ ಅಡವಿ ಹತ್ರ ಇರೋ ಆ ಬಾವಿ ಹತ್ರಕ್ಕೆ ಹೋಗ್ತಾರೆ. ಆ ಬಾವಿಲಿ ಬಗ್ಗಿ ನೋಡ್ತಾನೆ, ಆದರೆ ಅಲ್ಲಿ ಏನೂ ಇರಲ್ಲ. ತಕ್ಷಣ ಆತನು
ಬಾವಿ ಹತ್ರ ಏನೋ ಸರಸ್ಸು ಇದೆ ಅನ್ನಲ್ವಾ, ನಾನು ಒಳಗಡೆಗೆ ಇಳಿತೀನಿ ಅಂತ ತಕ್ಷಣ ಬಾವಿ ಒಳಗೆ ಇಳಿತಾನೆ. ಆತನು ಧುಮುಕಿದ ತಕ್ಷಣವೇ ಒಂದು ದೊಡ್ಡ ಸರಸ್ಸು ಒಳಗಡೆ ಇರುತ್ತೆ. ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಮೀನುಗಳು ಇರುತ್ತವೆ. ಆತನು ಯಾವಾಗ ಈ ನದಿ ಒಳಗೆ ಬಂದನೋ ಕೋಪವಾಗಿ ಆತನ ಹತ್ರಕ್ಕೆ ಆ ಮೀನುಗಳು ಬಂದು, ಯಾರು ನೀನು, ಎಷ್ಟು ಧೈರ್ಯ ಇದ್ರೆ ಇಲ್ಲಿಗೆ ಬಂದಿದ್ಯಾ, ನೀನು ಇಲ್ಲಿಗೆ ಬಂದಿರೋದ್ರಿಂದ ನಿನ್ನ ಪ್ರಾಣ ಹೋಗೋದು ತಪ್ಪಲ್ಲ ಅಂತ ಆತನ ಸಾಯಿಸಕ್ಕೆ ಬರುತ್ತವೆ. ತಕ್ಷಣ ಆತನು, ಒಂದು ನಿಮಿಷ ನಿಲ್ಲಿ, ನಾನು ಹೇಳೋದು ಕೇಳಿ, ನಾನು ನಿಮ್ಮ ಒಳ್ಳೇದಕ್ಕೆ ಇಲ್ಲಿಗೆ ಬಂದೆ ಅಂತ ಅಂತಾರೆ. ಆ ಮೀನುಗಳು, ಏನು ನೀನು ಹೇಳ್ತಿರೋದು? ಹೌದು, ನಾನು ಹೇಳೋದು ನಿಜ. ತುಂಬು ಹುಣ್ಣಿಮೆ ಅಂದರೆ ನಾಳೆನೇ ಒಂದು ಮಾಂತ್ರಿಕನು ನಿಮ್ಮನ್ನ ಸಾಯಿಸಿ ನಿಮ್ಮ ಮಾಯಾಶಕ್ತಿಗಳು ಆತನು ಪಡ್ಕೊಂಡು ಈ ಭೂಮಿನ ನಾಶ ಮಾಡಬೇಕು ಅಂದ್ಕೊಳ್ತಿದ್ದಾನೆ. ಆ ವಿಷಯ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದೆ. ಅದನ್ನು ಕೇಳಿದ ಮೀನುಗಳು ಆಶ್ಚರ್ಯಪಟ್ಟು ಆತನೊಂದಿಗೆ, ನಾಳೆ ತುಂಬು ಹುಣ್ಣಿಮೆ, ನಮ್ಮ ಶಕ್ತಿಗಳೇನೂ ಕೆಲಸ ಮಾಡಲ್ಲ, ಕೇವಲ ನೀನು ಮಾತ್ರನೇ ನಮ್ಮನ್ನ ಕಾಪಾಡೋಕ್ಕಾಗುತ್ತೆ. ಆದರೆ ಹೇಗೆ? ಆ ಮಾಂತ್ರಿಕನಿಗೆ ಎಷ್ಟೋ ಮಹಾಶಕ್ತಿಗಳಿದ್ದಾವೆ. ಇನ್ನೇನು ಪರವಾಗಿಲ್ಲ, ಈ ದಿನ ನಮಗೆ ಶಕ್ತಿಗಳು ಚೆನ್ನಾಗಿದೆಯಲ್ವಾ, ಇದು ಈ ಮಾಯಾ ದಂಡಕವನ್ನು ತಗೋ ಅಂತ ಒಂದು ಮಾಯಾ ದಂಡಕವನ್ನು ಪ್ರತ್ಯಕ್ಷ ಮಾಡುತ್ತವೆ. ಅದನ್ನು ಆತನಿಗೆ ಕೊಟ್ಟು, ಇದು ಈ ಮಾಯಾ ದಂಡಕದಿಂದ ನೀವು ಅವನ್ನ ಅಂತ್ಯ ಮಾಡಬಹುದು. ನಾಳೆ ಅವನಿಲ್ಲಿಗೆ ಬಂದ ಮೇಲೆ ಅವನ ಮೇಲೆ ಆ ಮಾಯಾ ದಂಡಕವನ್ನು ಪ್ರಯೋಗ ಮಾಡು. ನಾಳೆ ನಾವು ಇಲ್ಲಿಂದ ಯಾವ ಕಡೆನೂ ಕದಲಕ್ಕಾಗಲ್ಲ. ಯಾಕೆ ಅಂದರೆ ಪೂರ್ತಿಯಾಗಿ ನಮ್ಮ ಶಕ್ತಿಗಳೆಲ್ಲ ಕಳ್ಕೊಳ್ತೀವಿ. ಅದಕ್ಕೆ ಹೇಗಾದರೂ ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಆ ದಿನ ಆತ ಮೀನಿನ ಜೊತೆನೆ ಕೆರೆಯಲ್ಲಿರ್ತಾನೆ. ಮರುದಿನ ರಾತ್ರಿ ಆಗುತ್ತೆ, ತುಂಬು ಹುಣ್ಣಿಮೆ. ಮಾಂತ್ರಿಕನು ಆ ಅಂಡರ್ಗ್ರೌಂಡ್ ನದಿಗೆ ಬರುತ್ತಾನೆ. ಆ ಮಾಂತ್ರಿಕನನ್ನು ನೋಡಿದ ಶ್ಯಾಮ್ಲಾಲ್, ಬಾರೋ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ಆತನ ಕೈಯಲ್ಲಿರೋ ಮಂತ್ರದಂಡವನ್ನು ಬೀಸುತ್ತಾನೆ. ಆ ಮಾಂತ್ರಿಕ ತಕ್ಷಣ ಆತನ ಶಕ್ತಿಯೊಂದಿಗೆ ಆತನ ಮಾಯಾಶಕ್ತಿಯನ್ನು ತಡಿತಾನೆ. ಹಾಗೆ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇರುತ್ತೆ. ರಾತ್ರಿಯೆಲ್ಲ ಒಬ್ಬರೊಂದಿಗೆ ಒಬ್ಬರು ಅವರ ಪ್ರಯೋಗವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಹಾಗೆ ಇದ್ದಾಗ ಬೆಳಗ್ಗೆ ಆಗೋಗುತ್ತೆ. ಆಗಲೇ ಆ ಮಾಯಾ ಮೀನುಗಳಿಗೂ ಅವುಗಳ ಶಕ್ತಿಗಳು ತಿರುಗಿ ಬರುತ್ತೆ. ಆ ಮಾಂತ್ರಿಕನ ಮೇಲೆ ಮಾಯಾಶಕ್ತಿಗಳನ್ನು ಪ್ರದರ್ಶಿಸುತ್ತೆ. ಆ ಮಾಂತ್ರಿಕ ಅಲ್ಲಿಗಲ್ಲೇ ಸತ್ತು ಹೋದ. ಆಗ ಆ ಮೀನುಗಳೆಲ್ಲ ಶ್ಯಾಮ್ಲಾಲೊಂದಿಗೆ, ಮಿತ್ರ, ನಿನಗೆ ತುಂಬ ಕೃತಜ್ಞತೆಗಳು. ಒಂದು ರಾತ್ರಿಯೆಲ್ಲ ಕಷ್ಟಪಟ್ಟು ಅವನು ನಮ್ಮನ್ನ ಏನು ಮಾಡದೇ ಇರೋ ಹಾಗೆ ಕಾಪಾಡಿದೆ. ನಿಮಗೆ ಕೃತಜ್ಞತೆಗಳು ಅಂತ ಅನ್ನುತ್ತೆ. ಶ್ಯಾಮ್ಲಾಲ್ ತುಂಬ ಸಂತೋಷ ಪಡುತ್ತಾ, ಮತ್ತೆ ಏನೂ ಪರವಾಗಿಲ್ಲ, ನಾನು ನಿಮ್ಮೊಂದಿಗೆ ಈ ಭೂಮಿ ಮೊತ್ತವನ್ನು ಕಾಪಾಡಿದವನೂ ಆಗಿದ್ದೇನೆ. ಅದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ನಾನು ಹೋಗಿ ಬರ್ತೀನಿ ಅಂತ ಅಂತಾನೆ. ಆಗ ಆ ಮಾಯಾ ಮೀನುಗಳು, ಮಿತ್ರ, ಒಂದು ನಿಮಿಷ ನಿಲ್ಲು ಅಂತ ಆ ಚಿನ್ನದ ನಾಣ್ಯಗಳನ್ನು ಪ್ರತ್ಯಕ್ಷ ಮಾಡಿ, ಮಿತ್ರ, ಇವುಗಳನ್ನು ತಗೋ, ನಮ್ಮ ತೃಪ್ತಿಗೋಸ್ಕರ, ಬೇಡ ಅನ್ಬೇಡ, ದಯವಿಟ್ಟು ಇದನ್ನು ತಗೋ ಅಂತ ಆ ಚಿನ್ನವನ್ನ ಆತನಿಗೆ ಕೊಡುತ್ತೆ. ಆತನು ಅದನ್ನು ತಗೊಂಡು ತುಂಬ ಸಂತೋಷವಾಗಿ ಅಲ್ಲಿಂದ ಹೊರಗಡೆಗೆ ಬರ್ತಾನೆ.